ನಮ್ಗೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ನೀವಿಲ್ಲಿ ಬರೋ ಮುಂಚೆ ಇಂಥ ಹೋರಾಟ ಮಾಡಿ 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 ಇಲ್ಲಿಗೆಲ್ಲ ಬಂದವರು. ಒಂದು ಯಾರು ಕೂಡ ನಿಮ್ಮ ಹೋರಾಟದಲ್ಲಿ ನಿಮ್ಮ ಧ್ವನಿಯಲ್ಲಿ ಮತ್ತು ನೀವು ಬೊಬ್ಬೆ ಹಾಕಿ ಯಾರು ಕೂಡ ಕಡಿಮೆ ಇಲ್ಲ. 224 ಜನರು ಕೂಡ ಇದೆಲ್ಲ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಬಂದು ಮುಟ್ಟಿದ್ರಿ ಈಗ ನೀವು. ಒಂದು ಈಗ ಇಲ್ಲಿ ವಿಚಾರ ಏನಿದೆ, ನಾನು ಸೇರಿ ನಾನು ಇಲ್ಲ ಅಂತ ಹೇಳಿಲ್ಲಲ್ಲ, ಇಲ್ಲಿಗೆ ಬರೋರೆಲ್ಲ ಡೈರೆಕ್ಟ್ ಆಗಿ ಯಾರು ಕೂಡ ಬರೋದಿಲ್ಲ. ಈ ರೀತಿ ಬೊಬ್ಬೆ ಹಾಕಿ ಬೊಬ್ಬೆ ಆರ್ಗ್ಯುಮೆಂಟ್ ಮಾಡಿ ಮಾಡಿ ಇದು ಬೆಳಿಗ್ಗಿಂದ ಪ್ರಾಕ್ಟೀಸ್ ಮಾಡಿ ಮಾಡಿಕೊಂಡು ಇಲ್ಲೆಲ್ಲ ಬಂದವರು. ಒಂದು ಸೊ ನಿಮ್ಮಲ್ಲಿ ಬೊಬ್ಬೆ ಹಾಕ್ಲಿಕ್ಕೆ ಯಾರು ಹುಷಾರಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಈಕ್ವಲ್ ಇದ್ದಾರೆ ಬೊಬ್ಬೆ ಹಾಕೋದ್ರಲ್ಲಿ ಕೂಡ. ನಿಮ್ಮ ಟಾಪಿಕ್ ಸಬ್ಜೆಕ್ಟ್ ಮಾಡಿದರೆ ಒಬ್ಬರು ಒಂದು ಮಾತಾಡಿದರೆ ಇಲ್ಲಿ 10 ಮಾತಾಡ್ತಾರೆ, ಇಲ್ಲಿ 10 ಮಾತು ಇಲ್ಲಿ 100 ಮಾತಾಡ್ತಾರೆ. ನೀವು ಒಂದು ಮೈನಸ್ ಹೇಳಿದ್ರೆ ಇಲ್ಲಿ 10 ಮೈನಸ್ ಹೇಳ್ತಾರೆ, ಇಲ್ಲಿ 10 ನೀವು ಇದೆಲ್ಲ ಕೂಡ ಇಲ್ಲಿ ಇರುವಂಥದ್ದು. ನಾನು ಅದಕ್ಕಾಗಿ ನಮಗೇನಿದೆ, ಮೊನ್ನೆ ನಡೆದಂಥ ಒಂದು ಅನಿರೀಕ್ಷಿತವಾದ ಘಟನೆಯಲ್ಲಿ ನಡೆದಿದೆ ಎಲ್ಲ ವಿಚಾರದಲ್ಲಿ ಕೂಡ. ಆ ಒಂದು ಗೊಂದಲ ಆಗಿದೆ, ಗೊಂದಲ ಒಂದೊಂದು ಸಂದರ್ಭ ಆಗಿದೆ. ಇದರ ಬಗ್ಗೆ ನೀವು ಚರ್ಚೆ ಮಾಡಿದ್ರಿ. ಎರಡು ಕಡೆ ನಿಮ್ಮ ಒಂದು ಚರ್ಚೆ ಏನಿತ್ತು ಅಂತ ಹೇಳಿದ್ರೆ ಅವಮಾನ ಆಗಿದ್ದಂತೆ ಈ ರೀತಿ ಚರ್ಚೆ. ಒಂದ್ಸ ಚೆನ್ನಾಗಿ ಕೂತ್ಕೊಳ್ಳಿ ಮಾರ್ರೆ. ಮಾಡಬೇಡಿ. ಆಯ್ತು ಇನ್ನು ಕೂಡ ಸೀಸನ್ ಒಂದ್ ಸೆಕೆಂಡ್. ಈಗ ಕೆಲವೊಂದು ಅವತ್ತೊಂದು ಅನಿರೀಕ್ಷಿತ ಘಟನೆ ಒಂದು ಗೊಂದಲ ಎಲ್ಲ ಆಯ್ತು, ಅದರ ಬಗ್ಗೆ ಚರ್ಚೆ ಕೂಡ ಆಯ್ತು. ಎರಡು ವಿಚಾರ ಚರ್ಚೆ ಆಗಿ ನಾನು ಅದಕ್ಕೆ ರೂಲಿಂಗ್ ಕೊಡ್ತೇನೆ ಅಂತ ಹೇಳಿದ್ದೇನೆ. ಆ ಎರಡು ವಿಚಾರದಲ್ಲಿ ಕೂಡ ಮತ್ತೆ ನೀವು ಅಲ್ಲೇ ಸುತ್ತಿಗೆ ಬರ್ತಾ ಇದ್ದೀರಿ, ಅಲ್ಲೇ ಸುತ್ತು. ಅದು ನಾನು ಹೇಳಿ ಅಲ್ಲಿ ತನಕ ಸಂಬಂಧ ನೀಡಿ ಹೇಳ್ದು ಕೇಳಿ ಈಗ ನೀವೆಲ್ಲ ಈ ಬೊಬ್ಬೆ ಹಾಕಿ ಲಾಸ್ಟ್ ಗೆದ್ದು ನಿಂತು ನಾನು ಸದನ ನಡೆಸ ಅಂತ ಹೇಳಿದ್ರೆ ಆಯ್ತು ಕೇಳಿ ಇಲ್ಲಿ. ಆಯ್ತಾ ಒಂದ್ ಸೆಕೆಂಡ್ ಕೃಷ್ಣಪ್ಪರ ಆಯ್ತು ಕೃಷ್ಣಪ್ಪರ ಸಲಹೆ ಕೊಲಿಗೆ 100 ಜನ ಕೊಡ್ತಾರೆ, ಸಮಸ್ಯೆ ಬಗೆಹರಿಸಲಿಕ್ಕೆ ನೋಡಿ ಕೇಳಿ. ಆಯ್ತು ಅಶ್ವಥ್ ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷ ನಾಯಕರೇ ತಾವು ಮಾತಾಡಿ. ಆ ಎರಡು ವಿಚಾರ ಚರ್ಚೆ ಬೇಡ, ನೀವು ಇದನ್ನು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಮೊನ್ನೆ ಇದರಲ್ಲಿ ನೋಡಿ, ನೀವು ಮೊನ್ನೆ ಇದಾಯ್ತು ಇವು ಚರ್ಚೆ ಮಾಡಿ ನಮ್ಗೆ ನೀವೆಲ್ಲ ಇಲ್ಲಿ ಎಲ್ಲರಿಗೂ ಅವಮಾನ ಮಾಡ್ತಿದ್ರಿ. ಎಲ್ಲರಿಗೂ ಕೂಡ ಇಲ್ಲೇ ನಿಮ್ಮನ್ನು ಮಾಧ್ಯಮದಲ್ಲಿ ನೋಡೋರು ಯಾರು ಕೂಡ ಮೆಚ್ಚುವುದಿಲ್ಲ. ಎಲ್ಲರೂ ಕೂಡ ಗೌರವ ಕಡಿಮೆ ಆಗ್ತಾ ಹೊರತು ನಿಮ್ಮ ಯಾರ ಗೌರವ ಕೂಡ ಜಾಸ್ತಿ ಆಗುದಿಲ್ಲ. ನೀವು ಬೇರೆಯವರಿಗೆ ಹಾಗೆ ಅವಮಾನ ಆಯಿತು, ಇಲ್ಲಿ ಹೀಗೆ ಆಯಿತು, ಅಲ್ಲಿ ಹಾಗೆ ಇದು ಚರ್ಚೆ ಆಗಿ ನಿಮ್ಮ ಬಗ್ಗೆ ಏನು ಅವಮಾನ ಆಗ್ತದೆ, ಏನು ಅಭಿಮಾನ ಬರ್ತದೆ ಅದ್ರ ಬಗ್ಗೆ ಆಲೋಚನೆ ಮಾಡಿ. ಆದ ಕಾರಣ ನಾವು ಬಂದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಲೆಟ್ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್, ಲೆಟ್ ಅಸ್ ಫೈಟ್ ಫಾರ್ ಅ ಕಾಸ್. ಏನು ಸಮಸ್ಯೆ ಬಗ್ಗೆ ಅಲ್ಲಿ ಮತ್ತೆ ಗೌರವ ಬರಬೇಕು, ಅದಕ್ಕೆ ಮುಖಾಂತರ ಹೋಗುವ. ಈಗ ನೀವು ಮಾತಾಡಿ ಪ್ರಾರಂಭ ಮಾಡಿ. ಅಶೋಕ್ ಅವರೇ ಯಾಕೆ ನೀವು ಮತ್ತೆ ಮಾತಾಡಿ, ಅಲ್ಲ ನೋಡಿ ಅದೇ ಪ್ರಾಬ್ಲಮ್ ಅಲ್ಲ. ಇಲ್ಲಿ ಒಬ್ಬರು ಹೇಳ್ತಾರೆ, ಅಲ್ಲಿ ಒಬ್ರು ಹೇಳ್ತಾರೆ, ಮತ್ತೆ ಏನ್ ಮಾಡ್ತಿದ್ದ ಹೇಗೆ ನಿಲ್ಲಿಸ್ತೇಗೆ? ಬೇಡ ಶಿಶುಪ, ನೀವು ಹಿರಿಯರಿದ್ದೀರಿ, ಕೂತ್ಕೊಳ್ಳಿ, ಸ್ವಲ್ಪ ನೀವು ಸಹಕಾರಿ ಮಾಡಿದ ಬಗೆಹರಿಸಲಿಕ್ಕೆ. ಆಯ್ತು ಬೇಡ, ನಾನು ಒಂದು ರೂಮ್ 1 ಗಂಟೆ ಕೊಡ್ತೇನೆ, ಬನ್ನಿ ಅಲ್ಲಿ ಮಾತಾಡಿ. ಅಲ್ಲಿ ಕೂಡ ಏನು ಮಾತಾಡೋದು? ಆಯ್ತು ಇಲ್ಲಿ ಮಾತಾಡಿ. ಅಲ್ಲ ಸಭಾಧ್ಯಕ್ಷರು, ಇಲ್ಲಿ ಸಭಾನಾಯಕರು ಯಾರು? ಮುಖ್ಯಮಂತ್ರಿಗಳು ನಮ್ಮ ಸಭಾನಾಯಕರು ಅಥವಾ ಖರ್ಗೆ ಅವ್ರ ಸಭಾನಾಯಕರು? ಹೌದಪ್ಪ, ನೀವು ಆಗ ಗೆಲ್ಲಿಕ್ಕೆ ಆಯ್ತು, ಪ್ರತಿಪಕ್ಷ ನಾಯಕರು ಅವ್ರೆ, ನೀವು ಅವ್ರು ಗೆಲ್ಲಿಕ್ಕೆ ಆಯ್ತು. ನೀವು ಮಾತಾಡಿ, ಅಶೋಕ್ ಅವ್ರು ಮಾತಾಡಿ. ನಾಯಕರು ಉಪನಾಯಕರು ನಾಯಕರು ಯಾರು? ನೀವು ನಾಯಕರಲ್ಲ, ಇನ್ನೊಬ್ರು ನಾಯಕರಲ್ಲ. ಸಣ್ಣ ಸಣ್ಣ ವಿಚಾರದ ಬೇರೆ ಬೇರೆ ಅಶೋಕ್ ಅವರೇ ಸಭಾ ನಾಯಕರು ನಾನೇ ಆದ್ರೂ ಕೂಡ ನೀವು ಮಾತಾಡೋದ್ರಿಂದ ಅವ್ರು ಮಾತಾಡ್ತಾರೆ. ನೀವೇನು ನೀವು ನೋಡ್ರಿ, ಎಲ್ಲರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಮಾನ್ಯ ಅಧ್ಯಕ್ಷರೇ, ಎಲ್ಲರೂ ಕೂಡ ಗೌರವಯುತವಾಗಿ ನಡ್ಕೋಬೇಕು. ಅವ್ರು ಮಂಡಿಸ್ತಕ್ಕಂಥ ವಿಚಾರಗಳನ್ನ ಮಂಡಿಸ್ಲಿ, ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೀವಿ. ಏನು ಉತ್ತರ ಕೊಡ್ಬೇಕು? ಅದಕ್ಕೆ ಮಧ್ಯದಲ್ಲಿ ಎಲ್ಲರೂ ಎದ್ಬಿಟ್ರೆ ಅಶೋಕ್ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಸದನ ನಿಯಮಾವಳಿಗಳ ಪ್ರಕಾರ ನಡಿಬೇಕು. ಅದು ಬಿಟ್ಬಿಟ್ಟು ಎಲ್ಲರೂ ಒಂದೇ ಸಾರಿ ಎದ್ಬಿಟ್ರೆ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನೀವು ಈಗ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಶಕ್ತಿ ಇದೆ, ಮಾತಾಡೋಕ್ಕೆ ಶಕ್ತಿ ಇದೆ, ಉತ್ತರ ಕೊಡಲಿಕ್ಕೆ ಶಕ್ತಿ ಇದೆ,
ನಮ್ಮಲ್ಲಿ ಏನೇ ಹೇಳಿದ್ರು ಕೂಡ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವ್ರ ಜೊತೆಗೆ ನೀವೆಲ್ಲ ಯಾಕೆ ಇದ್ದೇಳಿರಿ? ಹಂಗೇನೆ ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ ನಾನು, ನಮ್ಮ ಕಡೆವರೆಗೂ ಕೂಡ ಹೇಳ್ತೀನಿ. ಪ್ರತಿಪಕ್ಷ ನಾಯಕರೇ, ಅಧ್ಯಕ್ಷ ಆಯ್ತು ಮತ್ತೆ ಅಧ್ಯಕ್ಷ ಈಗ ನೀವು ನಾನು ಸಾಮಾನ್ಯವಾಗಿ ಮಧ್ಯದಲ್ಲಿ ಎದ್ದೇಳಲ್ಲ. ಇಲ್ಲ ಅಧಿಕಾರ ಇದೆ ನೋಡಿ. ಸದನ ನಾಯಕರು ನಿಜ. ಆದರೂ ಕೂಡ ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಮಧ್ಯೆ ಹೇಳಿ ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾನು ಯಾವತ್ತೂ ಮಾಡಲ್ಲ. ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಲ್ಲ, ಮಾಡ್ಲೂಬಾರ್ದು. ಆಯ್ತು. ಅವ್ರು ಏನ್ ಮಾತಾಡ್ತಾರೆ ಮಾತಾಡಿ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸರ್ಕಾರ ತಯಾರಾಗಿದೆ, ಉತ್ತರ ಕೊಡ್ತದೆ.